ನಮಸ್ತೆ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ. ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ. ನಾನು ನಿಮ್ಮ ಶೋಭಾ ವೆಂಕಟ್ ಮಾತಾಡ್ತಾ ಇರೋದು. ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ಶಾಪನ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಮಂಡ್ಯದಲ್ಲಿ ಆ ಮಕ್ಕಳ ಮೇಲೆ ನಡೆದಂಥ ರೇಪ್ ಮತ್ತು ಇಂದು ಹುಬ್ಬಳ್ಳಿಯಲ್ಲಿ 5 ವರ್ಷದ ಮಗುವಿನ ಮೇಲೆ ನಡೆದಿರುವಂಥ ರೇಪು ಮತ್ತು ಕೊಲೆ ಪ್ರಕರಣ, ಇದನ್ನೆಲ್ಲ ನೋಡ್ತಾ ಇದ್ದರೆ ಹೆಣ್ಣು ಮಕ್ಕಳು ಸೇಫ್ ಇದ್ದಾರಾ? ಎಷ್ಟು ಸುರಕ್ಷತೆ ಇದೆ ಹೆಣ್ಣು ಮಕ್ಕಳಿಗೆ? ಎಲ್ಲ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರಲ್ವಾ? ಸೊ ಬನ್ನಿ ಹುಬ್ಬಳ್ಳಿಯಲ್ಲಿ ನಡೆದಂಥ ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ಈ ಪುಟ್ಟ ಮಗು ಆ ನೀಚನ ಕೈಗೆ ಸಿಕ್ಕಿ ಬದುಕಿ ಬಾಳಬೇಕಾಗಿದ್ದಂಥ ಈ ಪುಟ್ಟ ಮಗು ಇವತ್ತು ಮಸಣದ ಪಾಲಾಗಿದೆ. 5 ವರ್ಷದ ಮಗು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಪಾಳು ಬಿದ್ದ ಬಂಗಲೆಗೆ ಎಸ್ತಿ ಹೋಗಿರುವಂಥ ದೃಶ್ಯನ ನೋಡಿದ್ರೆ ಮನ ಕಲಕುತ್ತೆ. ನೋಡಿ, CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಇವನು ಮಗುನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಈ ವಿಷಯ ತಿಳಿದ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ತುಂಬ ಗಲಾಟೆಯೆಲ್ಲ ಮಾಡಿ ಕೊನೆಗೆ ಎಲ್ಲ ಕಾರ್ಯ ಕೂಡ ಮುಗಿಸಿದ್ದಾರೆ. ಹಾಗೆ ಅನ್ನಪೂರ್ಣ ಮೇಡಮ್ಗೆ, PSI ಅನ್ನಪೂರ್ಣ ಮೇಡಮ್ಗೆ ಸೆಲ್ಯೂಟ್ ಮಾಡಲೇಬೇಕು. ಆ ಪುಟಾಣಿಗೆ ನ್ಯಾಯ ಕೊಡಿಸಿದ್ದಾರೆ ಅಂತಲೇ ಹೇಳಬೇಕು. ಇನ್ ಕೇಸ್ ಏನಾದರೂ ಅವಳು ಆರೋಪಿ ಸಾಯದೇ ಇದ್ದಿದ್ರೆ ನ್ಯಾಯ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ಅನ್ನಪೂರ್ಣ ಮೇಡಮ್ ಈ ಮಗುವಿಗೆ ನ್ಯಾಯ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೋದಾಗ ಸಿಕ್ಕ ಕಲ್ಲು ಹಿಟ್ಟಿಗೆಯಲ್ಲಿ ಹೊಳೆದು ಪೊಲೀಸ್ನವ್ರನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಅಂತ ಆ ಆರೋಪಿ. ಅನ್ನಪೂರ್ಣ ಮೇಡಮ್, ನಿಮಗೆ ನಮ್ಮದೊಂದು ಸೆಲ್ಯೂಟ್. ಬೇಗ ಚೇತರಿಸಿಕೊಳ್ಳಿ. ಹುಬ್ಬಳ್ಳಿಯ ಅಧ್ಯಾಪಕ್ ನಗರದಲ್ಲಿ ವಾಸವಾಗಿರುವಂಥ ರಿತೇಶ್ ಅನ್ನೋ ವ್ಯಕ್ತಿ 5 ವರ್ಷದ ಮಗುವನ್ನು ಕರೆದುಕೊಂಡೋಗಿ ರೇಪ್ ಮಾಡಿ ಕೊಲೆ ಮಾಡಿರುವಂಥ ಪ್ರಕರಣ ನೋಡ್ತಾನೆ ಇದ್ದೀವಿ ನಾವು. ಹುಬ್ಬಳ್ಳಿಯ ಜನ ರೊಚ್ಚಿಗೆದ್ದಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಇದು ಖಂಡಿಸ್ತಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಹೇಗೆ ಅಂತ. ಬಟ್ ಎಲ್ಲೂ ನಿಲ್ತಾ ಇಲ್ಲ, ಇದು ಮುಂದುವರಿತಾನೇ ಇದೆ. ಮೊನ್ನೆ ಮಂಡ್ಯದಲ್ಲಿರ್ಬೋದು ಅಥವಾ ಹುಬ್ಬಳ್ಳಿಯಲ್ಲಿರ್ಬೋದು, ಹೀಗೆ ಹಲವಾರು ಪ್ರಕರಣಗಳು ನೋಡ್ತಾನೆ ಇದ್ದೀವಿ. ಕೆಲವೊಂದು ಬೆಳಕಿಗೆ ಬಂದಿದೆ, ಕೆಲವೊಂದು ಬೆಳಕಿಗೆ ಬಂದಿಲ್ಲ. ಬನ್ನಿ ಈ ಹುಬ್ಬಳ್ಳಿಯಲ್ಲಿ ನಡೆದ 5 ವರ್ಷದ ಮಗುವಿನ ರೇಪ್ ಮತ್ತು ಮರ್ಡರ್ ಕೇಸ್ ಹೇಗೆಲ್ಲ ಆಯಿತು ಏನು ಅಂತ ತಿಳಿಯೋಣ. ಕೊಪ್ಪಳ ಮೂಲದ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ದಂಪತಿಯ 5 ವರ್ಷದ ಹೆಣ್ಣು ಮಗು ಮೃತ ಬಾಲಕಿ. ತಂದೆ ಕೆಲಸಕ್ಕೆ ಹೋದಾಗ ತಾಯಿ ಮನೆ ಕೆಲಸ ಮಾಡುವಾಗ ಹೊರಗಡೆ ಆಟವಾಡ್ತಿದ್ದ ಆ 5 ವರ್ಷದ ಹೆಣ್ಣು ಮಗುವಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆದು ಪಾಳು ಬಿದ್ದ ಬಂಗಲೆಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಪಾಳು ಬಿದ್ದ ಬಂಗಲೆಗೆ ಎಸೆದು ಹೋಗಿರುವಂಥ ಪ್ರಕರಣ ಇದು. ಮನೆ ಕೆಲಸ ಎಲ್ಲ ಮುಗಿಸಿ ಬಂದ ತಾಯಿ ತನ್ನ ಮಗಳನ್ನು ನೋಡೋದಕ್ಕೆ ಅಂತ ಹೊರಗಡೆ ಬಂದಾಗ ಅವಳ ಕಣ್ಣಿಗೆ ಎಲ್ಲೂ ಕಾಣಿಸ್ತಾ ಇದ್ದಾಗ ಸುತ್ತಮುತ್ತ ಎಲ್ಲ ಹುಡುಕಾಡ್ತಾರೆ. ಎಲ್ಲೂ ಹುಡುಕ್ದಾಗ ಸಿಗದೇ ಇರುವಂಥ ಕಾರಣ ಆ ಮಗು ಒಂದು ಪಾಳು ಬಿದ್ದ ಮನೆಯಲ್ಲಿ ಇರುತ್ತೆ. ಸೊ ಅದನ್ನು ಕಂಡ ಪೋಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಸತ್ಯಕ್ಕಾಗಿ ಆ ಪ್ರೊಟೆಸ್ಟ್ ಮಾಡಿದಾಗ ಇದೆ. ಆ ತಾಯಿ ಹೇಳ್ತಿದ್ದಾಳೆ, ನನ್ನ ಮಗುಗೆ ರೇಪ್ ಆಗಿದೆ, ಕತ್ತು ಹಮ್ಕಿ ಸಿಕ್ಕಿ ಸಾಯಿಸಿದ್ದಾನೆ ಅಂತ. ಆ ತಾಯಿ ಎಲ್ಲರ ಮುಂದೆ ಹೇಳ್ಕೋಬೇಕಾದ್ರೆ ಅವಳ ನೋವು ಯಾರಿಗೂ ಬೇಡ ಅನ್ನೋ ಪರಿಸ್ಥಿತಿ. ಅದಕ್ಕೆ ಕೇಳಿದೆ, ಯಾರಿಗಷ್ಟೇ ಸೇಫ್ ಇದೆ? ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ತಪ್ಪ? ಅದು ಶಾಪ ಆಗಿಬಿಟ್ಟಿದೆ ಈ ನಡುವೆ. ಬಿಹಾರ್ ಮೂಲದ ಆರೋಪಿಯ ಚಲನವಲನಗಳನ್ನು ಪೊಲೀಸ್ನವರು CCTV ಕ್ಯಾಮ್ರಾದಲ್ಲಿ ನೋಡಿ ಕಲೆ ಹಾಕ್ತಾರೆ. ಆರೋಪಿಯ ಚಲನವಲನಗಳು CCTVಯಲ್ಲಿ ಸೆರೆಯಾಗಿರೋ ಕಾರಣ ಪೊಲೀಸರು ದೂರು ಬಂದ ಕೂಡಲೇ ಕಾರ್ಯಪ್ರವೃತ್ತರಾದ ಹುಬ್ಬಳ್ಳಿಯ ಅಶೋಕನಗರ ಠಾಣೆಯ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸ್ತಾರೆ. ಘಟನೆ ನಡೆದ 6 ಗಂಟೆಗಳ ಒಳಗೆ ಆರೋಪಿ ಇರುವಂಥ ಜಾಗವನ್ನು ಪೊಲೀಸರು ಕಂಡುಹಿಡಿತಾರೆ. ಆತನ ಬಂಧನಕ್ಕೆ ಪೊಲೀಸರು ಆ ಸ್ಥಳಕ್ಕೆ ಹೋದಾಗ ಇವನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಪೊಲೀಸರ ಮೇಲೆ ಕಲ್ಲನ್ನು ಎಸೆತಾನೆ. ಈ ಸಂದರ್ಭದಲ್ಲಿ ಅಶೋಕ್ ನಗರ ಠಾಣೆಯ PSI ಆದ ಅನ್ನಪೂರ್ಣ ಅವರು ಗಾಳಿಯಲ್ಲಿ ಗುಂಡು ಹಾರಿಸುತ್ತಾರೆ. ಆದರೂ ಸಹ ಆರೋಪಿ ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ
PSI ಆದ ಅನ್ನಪೂರ್ಣ ಅವರು ಗಾಳಿಯಲ್ಲಿ ಹಾರಿಸಿದ ಗುಂಡು ಬೆನ್ನಿಗೆ ಹಾಗೂ ಕಾಲಿಗೆ ತಾಕಿರೋ ಕಾರಣ ಕೂಡಲೇ ಅವನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಆರೋಪಿ ರಿತೇಶ್ ಸಾವನ್ನಪ್ಪುತ್ತಾನೆ. ಬಿಹಾರ್ ಮೂಲದ ರಿತೇಶ್ ಆರೋಪಿಯನ್ನ PSI ಅವರು ಗಾಳಿಯಲ್ಲಿ ಗುಂಡು ಹಾರಿಸಿ ಎನ್ಕೌಂಟರ್ ಮಾಡಿರೋ ಕಾರಣ ಅನ್ನಪೂರ್ಣ ಅವರನ್ನು ನಿಜವಾಗಲೂ ಹುಬ್ಬಳ್ಳಿಯವರೇ ಅಂತಲ್ಲ, ನಮ್ಮ ಕರ್ನಾಟಕ ಅಂತ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅನ್ನಪೂರ್ಣ ಅವರು ಮಾಡಿರುವಂಥ ಒಳ್ಳೆ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿ ಪೊಲೀಸರು ಮಾಡಿರುವಂಥ ಈ ಕಾರ್ಯಕ್ಕೆ ಜನ ಮೆಚ್ಚುಗೆಯಾಗಿದೆ. ಹಾಗೆ ಲೇಡಿ ಸಿಂಗಮ್ ಅಂತ ಕೂಡ ಕರೀತಾ ಇದ್ದಾರೆ ಇವಾಗ ಅನ್ನಪೂರ್ಣ ಮೇಡಮ್ನ. ಇನ್ನೊಂದೆಡೆ ಇಂತಹ ಆರೋಪಿಗಳನ್ನು ಜನಸಾಮಾನ್ಯರು ಕೊಲ್ಲೋದಕ್ಕಾಗೋದಿಲ್ಲ, ಜನಸಾಮಾನ್ಯರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಇಂಥವ್ರಿಗೆಲ್ಲ ಈ ಥರ ಎನ್ಕೌಂಟರೇ ಆಗಬೇಕು. ಎಷ್ಟೋ ಕೇಸ್ಗಳಲ್ಲಿ ನಾವು ಹೇಳಿದ್ದೀವಿ, ಎಕ್ಸಾಂಪಲ್ ಈ ಮಂಡ್ಯ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು. ಸೊ ಪೊಲೀಸ್ನವ್ರು ಏನು ಮಾಡೋದಿಲ್ಲ, ಹಾಗೆ ಬಿಟ್ಬಿಡ್ತಾರೆ, ಹಾಗೆ ಹೀಗೆ. ಕೋರ್ಟ್ ಏನು ಕೊಲೆ ಮಾಡಿದ್ರು ಅಥವಾ ಅತ್ಯಾಚಾರ ಮಾಡಿದ್ರು ಒಂದಷ್ಟು ದಿನ ಶಿಕ್ಷೆ ಕೊಡುತ್ತೆ, ಹಾಗೆ ಹೀಗೆ ಅಂತ. ಆದರೆ PSI ಅನ್ನಪೂರ್ಣ ಅವ್ರು ಮಾಡಿರುವಂಥ ಈ ಕಾರ್ಯಕ್ಕೆ ಜನಸಾಗರನೇ ಅವ್ರನ್ನ ಶ್ಲಾಘನೆ ಮಾಡ್ತಾ ಇದೆ. ಎಷ್ಟೋ ಜನ ಹೇಳ್ತಾ ಇದ್ರು ಮರ್ಡರ್ ಮಾಡಿದವ್ರನ್ನ, ರೇಪ್ ಮಾಡಿದವ್ರನ್ನ ಎನ್ಕೌಂಟರ್ ಮಾಡೋದೇ ಇಲ್ಲ ಅಂತ. ನೋಡಿ ಇವಾಗ ಹುಬ್ಬಳ್ಳಿ ಪೊಲೀಸ್ನವರು ಎನ್ಕೌಂಟರ್ ಮಾಡಿ ತೋರಿಸಿದ್ದಾರೆ. ಇಂಥ ಅನ್ನಪೂರ್ಣ ಅಂತ ಪೊಲೀಸವರು ಇನ್ನೂ ಬೇಕು. ನಮ್ಮ ಹೆಣ್ಣುಮಕ್ಕಳು ಮಧ್ಯರಾತ್ರಿಯಲ್ಲೂ ಕೂಡ ತಲೆ ಎತ್ತಿ ಓಡಾಡಬೇಕು ಅನ್ನೋ ಗಾಂಧೀಜಿಯವರು ಹೇಳಿರೋ ಒಂದು ಮಾತು ಬದುಕಿದೆಯಾ ಇಲ್ವಾ ಅಂತಲೇ ಡೌಟ್ ಆಗಿಬಿಟ್ಟಿದೆ. ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ತಪ್ಪು, ಹೆಣ್ಣು ಮಕ್ಕಳಾಗಿರೋದೇ ಶಾಪ. ಯಾಕೆ ಅಂತಂದರೆ 5 ವರ್ಷದ ಹೆಣ್ಣು ಮಕ್ಕಳನ್ನು ಬಿಡಲ್ಲ, 3 ವರ್ಷದ ಹೆಣ್ಣು ಮಕ್ಕಳು ಬಿಡಲ್ಲ. ಅದೊಂದು ಸಣ್ಣ ಮಗು ಆದ್ರೂ ರೇಪ್ ಮಾಡ್ತಾರೆ, ಗೊತ್ತಾಗ್ಬಿಡುತ್ತೆ ಅಂತ ಅದನ್ನು ಕೊಲೆನೇ ಮಾಡಿಬಿಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಹೋಗಿರಬೇಕು ಅಂತ ಅನಿಸುತ್ತೆ ಅಲ್ವಾ. ದಯವಿಟ್ಟು ಎಲ್ಲ ಪೋಷಕರಿಗೆ ಒಂದು ವಿನಂತಿ, ತನ್ನ ಮಕ್ಕಳು ಎಲ್ಲ ಆಟ ಆಡ್ತಿದ್ದಾರೆ, ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು. ಯಾಕೆ ಅಂತಂದರೆ ರೋಡಲ್ಲಿ ಹೋಗೋ ನಾಯಿಗಳನ್ನೇ ಬಿಡ್ತಿಲ್ವಂತೀನಿ. ಮೊನ್ನೆ ಒಂದು ಕೇಸ್ ನೋಡಿದ್ವಿ ನಾವು, ರೋಡಲ್ಲಿ ಹೋಗ್ತಿರುವಂಥ ಹೆಣ್ಣು ನಾಯಿಗಳಿಗೆ 36 ವರ್ಷದ ವೃದ್ಧ ರೇಪ್ ಮಾಡಿದ್ದಾನೆ ಅಂತ. ಇನ್ನು ಹೆಣ್ಣು ಮಕ್ಕಳನ್ನ ಬಿಡ್ತಾರಾ? ಅದು ಚಿಕ್ಕ ಮಗುನ ದೊಡ್ಡ ಮಗುನ ಏನು ಎತ್ತ ಅನ್ನೋದು ನೋಡಲ್ಲ. ಯಾರನ್ನೂ ನಂಬೋಕ್ಕಾಗ್ತಿಲ್ಲ, ಪಕ್ಕದ ಮನೆಯವ್ರನ್ನ ನಂಬೋಕ್ಕಾಗ್ತಿಲ್ಲ, ನಮ್ಮ ಕೆಲವೊಂದು ರಿಲೇಟಿವ್ಸ್ನ ನಂಬೋಕ್ಕಾಗ್ತಿಲ್ಲ. ಸೊ ಪೋಷಕರೇ, ಹೆಣ್ಣು ಮಕ್ಕಳನ್ನ ಹೊಂದಿದ್ದೀರಾ ಅಂತಂದರೆ, ಗಂಡು ಮಕ್ಕಳು ಇದ್ದಾರೆ ಅಂತಂದರೆ ದಯವಿಟ್ಟು ಅವ್ರ ಮೇಲೆ 2 ಕಣ್ಣಿರಲಿ. ಏನು ಮಾಡ್ತಿದ್ದಾರೆ, ಎಲ್ಲೂ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಕ್ಷಣಕ್ಕೂ ನಿಮ್ಮ ಮಕ್ಕಳ ಜವಾಬ್ದಾರಿ ಪೋಷಕರ ಮೇಲೆ ಇದೆ. ಘಟನೆ ಆಗಕ್ಕೆ ಮುಂಚೆನೇ ಎಚ್ಚೆತ್ಕೋಬೇಕೇ ವಿನಃ ಘಟನೆ ಆದಮೇಲೆ ಗೋಳಾಡೋದ್ರಲ್ಲಿ ಯಾವುದೇ ಫಲ ಇಲ್ಲ ಅಂತ ಹೇಳ್ತೀನಿ. ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಎಷ್ಟೋ ವರ್ಷ ದೇವ್ರನ್ನ ಬೇಡಿ ಹಾಗೋ ಹೀಗೋ ಧರ್ಮ ಕರ್ಮ ಅಂತ ಹೇಳಿ ಕೊನೆಗೆ ಮಕ್ಕಳು ಮಾಡ್ಕೋತಾರೆ. ಅಸಡ್ಡೆ ಬೇಡ ಮಕ್ಕಳ ವಿಷಯಕ್ಕೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು, ನಿಮ್ಮ 2 ಕಣ್ಣುಗಳನ್ನು ಅವರೊಂದು ಏಜಿಗೆ ಬರೋವರೆಗೂ ಅವ್ರನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಎಲ್ಲ ಪೋಷಕರಿಗೂ ಅಷ್ಟೇ ನನ್ನ ವಿನಂತಿ, ನಿಮ್ಮ ಮಕ್ಕಳಿಗೆ ನೀವೇ ಹೊಣೆಗಾರರು, ನೀವೇ ಕಾವಲುಗಾರರು. ಈ ವಿಷಯ ಕೇಳಿ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಲೈಕ್ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಎಲ್ಲರಿಗೂ ತಲುಪಬೇಕು. ಸೊ ಶೇರ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.